ಹೆಲೋ ಎವ್ರಿವಾನ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಬಿಗ್ ಬಾಸ್ ಸೀಸನ್ 11 ಏನಿದೆ ಅದರಲ್ಲಿ ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗಿರೋ ಅಂಥದ್ದು ಮತ್ತು 17 ಸ್ಪರ್ಧಿಗಳು ಏನಿದ್ದಾರೆ ಅಲ್ವಾ, ಅವರ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದೊಳಗಡೆ ಕೊಡ್ತೀನಿ. ಮತ್ತು ಈ ಸಲ ಸ್ವರ್ಗ ಮತ್ತು ನರಕದ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಬಿಗ್ ಬಾಸ್ ಅನ್ನುವಂಥದ್ದು ಬಂದಿರೋ ಅಂಥದ್ದು. ಸೊ ಯಾರ್ಯಾರು ಸ್ವರ್ಗದ ನಿವಾಸಿಗಳಾದರು ಮತ್ತು ಯಾರ್ಯಾರು ನರಕದ ನಿವಾಸಿಗಳಾದರು ಎಲ್ಲ ಕೂಡ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಸ್ಪರ್ಧಿಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇನ್ನು ಮೊದಲನೆಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ಭವ್ಯ ಗೌಡ. ಬಿಗ್ ಬಾಸ್ ಮನೆಗೆ ಮೊದಲನೆಯದಾಗಿ ಕಾಲಿಟ್ಟಿದ್ದು ಕೂಡ ಭವ್ಯ ಗೌಡ ಅವರೇ. ಇವ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರೋ ಅಂಥದ್ದು. ಇವರು ಜನಪ್ರಿಯ ಧಾರಾವಾಹಿ ಆದಂತಹ ಗೀತಾ ಧಾರಾವಾಹಿ ಒಳಗಡೆ ನಟಿಯಾಗಿದ್ದಂಥವರು. ಇನ್ನು ಅಲ್ಲಿ ಖ್ಯಾತಿಯನ್ನು ಪಡೆದ ನಂತರ ಬಿಗ್ ಬಾಸ್ ಏನು ನಡೆದಿತ್ತು ಲಾಸ್ಟ್ ಬಾರಿ, ಅದರೊಳಗಡೆ ಮಿನಿ ಸೀಸನಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಆದರೆ ಇವಾಗ ಬಿಗ್ ಬಾಸ್ ಸೀಸನ್ 11ರೊಳಗಡೆ ಬಂದಿರೋ ಅಂಥದ್ದು ಡೈರೆಕ್ಟಾಗಿ ಇವರಿಗೆ ಸ್ವರ್ಗದ ಬಾಗಿಲೇನೆ ತೆರೆದಿದೆ. ಇನ್ನು ಎರಡನೆಯ ಕಂಟೆಸ್ಟೆಂಟ್ ಯಮುನಾ ಶ್ರೀನಿಧಿ. ಇವ್ರ ಬಗ್ಗೆ ಗೊತ್ತಿರೋ ಅಂಥದ್ದೇ, ಎಷ್ಟೊಂದು ಜನಪ್ರಿಯ ಧಾರಾವಾಹಿಗಳಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ ಮತ್ತು ಮೂವೀಸಲ್ಲೂ ಕೂಡ ಇವರು ನಟನೆಯನ್ನು ಮಾಡಿರೋ ಅಂಥದ್ದು. ಆ್ಯಂಡ್ ಅತ್ಯದ್ಭುತ ನರ್ತಕಿ ಅಂತಲೇ ಹೇಳ್ಬೋದು. ಒಳ್ಳೆ ಡ್ಯಾನ್ಸರ್ ಇವರು ಮತ್ತು ಶಿಕ್ಷಣ ತಜ್ಞೆ ಕೂಡ ಆಗಿರೋ ಅಂಥವರು. ಇವರು ಯಾವುದೇ ಪಾತ್ರಗಳಿರಲಿ, ನೆಗೆಟಿವ್ ರೋಲ್ ಆದರೂ ಕೊಡಲಿ ಅಥವಾ ತಾಯಿಯ ಒಂದು ಪಾತ್ರ ಕೊಡಲಿ, ಖಳನಾಯಕಿಯ ಪಾತ್ರವನ್ನಾಗಲಿ ಕೊಡಿ, ಎಲ್ಲದರಲ್ಲೂ ಕೂಡ ಚೆನ್ನಾಗಿ ಇವರು ನಟನೆಯನ್ನು ಮಾಡಿ ಮಿಂಚಿರೋ ಅಂಥವರಾಗಿರ್ತಾರೆ. ಇನ್ನು ಇವರು ಕೂಡ ನೇರವಾಗಿ ಸ್ವರ್ಗ ಬಾಗಿಲಿನ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿಯನ್ನು ನೀಡಿರೋ ಅಂಥದ್ದು. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಧನ್ರಾಜ್ ಆಚಾರ್ಯ. ಇನ್ನು ಇವರ ವಿಚಾರಕ್ಕೆ ಬರುವಂಥದ್ದಾದರೆ ಇವರು ಒಬ್ಬ ಹಾಸ್ಯ ನಟ ಅಂತಲೇ ಹೇಳ್ಬೋದು ಮತ್ತು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್. ಈಗಾಗಲೇ ಗಿಚ್ಚ ಗಿಲಿಕಿಲಿ ಈ ಥರದ ಒಂದು ಶೋಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಹಾಸ್ಯವನ್ನು ಮಾಡಿ ಅವರದೇ ಆದಂತಹ ಛಾಪನ್ನು ಮೂಡಿಸಿರೋ ಅಂಥದ್ದು. ಈಗ ನೇರವಾಗಿ ಸ್ವರ್ಗದ ಬಾಗಿಲಿನಿಂದ ಏನು ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಟ್ಟಿರೋ ಅಂಥದ್ದು. ಇಲ್ಲೂ ಕೂಡ ಅವರ ಹಾಸ್ಯದ ಮೂಲಕ ಎಲ್ಲರ ಮುಖದಲ್ಲೂ ಕೂಡ ನಗು ತರಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಇನ್ನು ನಾಲ್ಕನೆಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ಗೌತಮಿ ಜಾಧವ್. ಇವ್ರ ಬಗ್ಗೆ ನಿಮಗೆ ಗೊತ್ತಿರೋ ಅಂಥದ್ದೇ, ಪ್ರಖ್ಯಾತ ಧಾರಾವಾಹಿ ಆದಂತಹ ಸತ್ಯ ಸೀರಿಯಲ್ ಒಳಗಡೆ ಕೂಡ ಇವರು ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡಿರೋ ಅಂಥದ್ದು. ಅವರು ಮೊದಲಿಗೇನೆ ಕಿರುತೆರೆಗೆ ಎಂಟ್ರಿಯನ್ನು ಕೊಟ್ಟಿರೋ ಅಂಥವರು ಅಲ್ಲ. ಮೊದಲು ಮೂವೀಸನ್ನು ಮಾಡಿಬಿಟ್ಟು ಅದಾದ ನಂತರ ಕಿರುತೆರೆಗೆ ಏನು ಎಂಟ್ರಿಯನ್ನು ಕೊಟ್ಟಿರೋ ಅಂಥದ್ದು. ಅವರ ಆಡುಭಾಷೆ ಅಂತ ಅಂದರೆ ಅದು ಮರಾಠಿ, ಕನ್ನಡ ಅಲ್ಲ. ತದನಂತರ ಅವರು ಕನ್ನಡವನ್ನು ಕಲ್ತಿರೋ ಅಂಥದ್ದು. ಇನ್ನು ಇವರು ಕೂಡ ಸ್ವರ್ಗದ ಬಾಗಿಲಿನಿಂದಲೇ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಟ್ಟಿರೋ ಅಂಥದ್ದು. ಇನ್ನು ಐದನೆಯ ಸ್ಪರ್ಧಿ ಯಾರು ಅಂತ ಅಂದರೆ ಅನುಷಾ ರಾಯ್. ಇವರು ವೃತ್ತಿಯೊಳಗಡೆ ಇಂಜಿನಿಯರ್ ಆಗಿರೋ ಅಂಥವರು. ಅವರು ಇಂಜಿನಿಯರ್ ವೃತ್ತಿಯಿಂದ ನಟನೆಯ ವೃತ್ತಿಗೆ ಬಂದಿರೋ ಅಂಥವರು. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಆ್ಯಂಡ್ ಅವರು ನರಕದ ಒಂದು ವಾಸಿಯಾಗಿದ್ದಾರೆ ಅಂತಲೇ ಹೇಳಬಹುದು. ಆರನೆಯ ಸ್ಪರ್ಧಿ ಯಾರು ಅಂತ ಅಂದರೆ ಧರ್ಮ ಕೀರ್ತಿರಾಜ್. ಇವರು ಹಿರಿಯ ನಟ ಕೀರ್ತಿರಾಜ್ ಯಾರಿದ್ರು ಅವರ ಮಗ. ಇವರು ಕೂಡ ಸಿನಿಮಾಗಳಲ್ಲಿ ಅಂದರೆ ಒಂದಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ. ನವಗ್ರಹ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಇವರು ನಟನೆಯನ್ನು ಮಾಡಿರೋ ಅಂಥದ್ದು. ಇನ್ನು ಇವ್ರಿಗೂ ಕೂಡ ಸ್ವರ್ಗ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಏಳನೆಯ ಸ್ಪರ್ಧಿ ಯಾರು ಅಂತ ಅಂದರೆ ಲಾಯರ್ ಜಗದೀಶ್. ಇತ್ತೀಚೆಗೆ ಇವರು ತುಂಬಾ ಜಾಸ್ತಿ ಸುದ್ದಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಲಾಯರ್ ಜಗದೀಶ್. ಇನ್ನು ಇವರು ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದೊಳಗಡೆ ಯಾವಾಗಲೂ ಕೂಡ ಮಿಂಚುತ್ತಾನೆ ಇದ್ದರು ಅಂತ ಹೇಳ್ಬೋದು. ಸೊ ಇವರು ಇವಾಗ ಬಿಗ್ ಬಾಸ್ ಸೀಸನ್ 11ಕ್ಕೆ ಸ್ಪರ್ಧಿಯಾಗಿ ಬಂದಿರೋ ಅಂಥದ್ದು ಮತ್ತು ಇವ್ರಿಗೂ ಕೂಡ ಸ್ವರ್ಗ ಅನ್ನುವಂಥದ್ದು ಸಿಕ್ಕಿದೆ. ಇನ್ನು ಎಂಟನೇ ಸ್ಪರ್ಧಿ ಶಿಶಿರ್. ಇವರು ಕಿರುತೆರೆ ಮತ್ತು
ಹಿರಿತೆರೆ ನಟ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇವರು ಕುಕ್ಕಿಂಗ್ ಮಾಡೋದ್ರಲ್ಲೂ ಕೂಡ ನಿಪುಣರು ಅಂತಲೇ ಹೇಳ್ಬೋದು. ಒಳ್ಳೆ ಡ್ಯಾನ್ಸರ್ ಇವರು. ಮತ್ತು ಇವ್ರಿಗೆ 33 ವರ್ಷ ವಯಸ್ಸು. ಇವಾಗೇನು ಬಿಗ್ ಬಾಸ್ಗೆ ಬಂದಿದ್ದಾರೆ, ಇನ್ನೂ ಇವರ ಒಂದು ಪ್ರಖ್ಯಾತಿ ಜಾಸ್ತಿ ಆಗ್ಬೋದು ಅಂತ ಹೇಳ್ಬೋದು. ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಇನ್ನು ಇವರು ನರಕದ ಬಾಗಿಲಿನಿಂದ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಟ್ಟಿರೋ ಅಂಥದ್ದು. ಇನ್ನು 9ನೇಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ಅವರು ತ್ರಿವಿಕ್ರಮ್. ಇವರು ಕ್ರೀಡಾಪಟು ಆಗಿರೋ ಅಂಥವ್ರು. ನಂತರ ಅವರು ನಟನೆಯ ಒಂದು ಕ್ಷೇತ್ರಕ್ಕೆ ಬಂದಿರೋ ಅಂಥದ್ದು. ಅದಾದ ನಂತರ ಪದ್ಮಾವತಿ ಅನ್ನುವಂತಹ ಒಂದು ಚಿತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡ ಟಿವಿ ಉದ್ಯಮದೊಳಗಡೆ ಕೂಡ ಇವರು ಪ್ರಬಲ ವ್ಯಕ್ತಿ. ನೋಡಬೇಕು ಬಿಗ್ ಬಾಸ್ ಈ ಒಂದು ಸೀಸನ್ 11ರೊಳಗಡೆ ಏನು ಮೋಡಿ ಮಾಡ್ತಾರೆ ಅಂತ, ಯಾವ್ಯಾವ ತಂತ್ರಗಳನ್ನು ಉಪಯೋಗಿಸ್ತಾರೆ ಅಂತ. ಮತ್ತು ಇವರು ಬಿಗ್ ಬಾಸ್ಗೆ ಬಂದಾಗ ಸ್ವರ್ಗದ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು 10ನೇಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ಹಂಸ ನಾರಾಯಣ ಸ್ವಾಮಿ. ಇನ್ನು ಇವರು ಗೊತ್ತಿರೋ ಅಂಥವ್ರೆ, ಧಾರಾವಾಹಿಗಳೊಳಗಡೆ ನೆಗೆಟಿವ್ ಶೇಡ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋ ಅಂಥವ್ರು. ಇತ್ತೀಚೆಗೆ ಏನು ಫೇಮಸ್ ಆಗಿದೆ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು, ಅದರೊಳಗಡೆ ಕೂಡ ಇವರು ನೆಗೆಟಿವ್ ರೋಲನ್ನು ಮಾಡ್ತಿರೋ ಅಂಥದ್ದು. ಇನ್ನು ಇವರಿಗೂ ಕೂಡ ಸ್ವರ್ಗದ ಅವಕಾಶ ಸಿಕ್ಕಿರೋ ಅಂಥದ್ದು. ಇನ್ನು 11ನೇಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ಮಾನಸ. ಬಿಗ್ ಬಾಸ್ ಸೀಸನ್ 10ರೊಳಗಡೆ ಯಾರು ಇದ್ದರು, ಮಾಜಿ ಸ್ಪರ್ಧಿ ತುಕಾಲಿ ಸಂತೋಷ್ ಅವರ ಪತ್ನಿ ಇವರು ಮಾನಸ ಅನ್ನೋವಂಥವ್ರು. ಇನ್ನು ಈ ನಡುವೆ ನಡೆದಂತಹ ಗಿಚ್ಚಗಿಲಿ ಒಳಗಡೆ ಕೂಡ ಅವರು ರನ್ ಆಗಿ ಇದ್ದರು. ಮತ್ತು ಅವ್ರದ್ದು ಒಂಥರ ಮುಗ್ಧ ವರ್ತನೆ ಅಂತಲೇ ಹೇಳಬಹುದು. ಮತ್ತು ಅವರು ಹಾಸ್ಯ ಅನ್ನೋಂಥದ್ದು ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಅದಕ್ಕೇ ಅವರು ಹೆಸರುವಾಸಿ ಆಗಿರೋ ಅಂಥದ್ದು. ಮತ್ತು ನೋಡಬೇಕು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ, ಯಾವ ಥರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅನ್ನೋ ಅಂಥದ್ದು. ಇನ್ನು ಇವ್ರಿಗೂ ಕೂಡ ಸ್ವರ್ಗದ ಬಾಗಿಲೇನು ಸಿಕ್ಕಿಲ್ಲ, ನರಕದ ಒಂದು ಅವಕಾಶ ಅನ್ನೋಂಥದ್ದು ಸಿಕ್ಕಿರೋ ಅಂಥದ್ದು. ಇನ್ನು 12ನೇಯ ಸ್ಪರ್ಧಿ ಯಾರು ಅಂತಂದರೆ ಗೋಲ್ಡ್ ಸುರೇಶ್. 2 ಕೋಟಿ ಮೌಲ್ಯದ ಚಿನ್ನಾಭರಣಕ್ಕೇ ಹೆಸರುವಾಸಿಯಾಗಿರೋ ಅಂಥವ್ರು ಇವರು. ಯಾರು? ಗೋಲ್ಡ್ ಸುರೇಶ್. ಇನ್ನು ಉತ್ತರ ಕರ್ನಾಟಕ ಮೂಲದವರು ಇವರು. ಇನ್ನು ಅವ್ರ ಜೀವನಕ್ಕಿಂತ ಹೆಚ್ಚಾಗಿ ಅವ್ರ ದೊಡ್ಡತನದಿಂದನೇ ಅಲೆಗಳನ್ನು ಎಬ್ಬಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಸಿವಿಲ್ ಕನ್ಸ್ಟ್ರಕ್ಟರ್ ಆಗಿದ್ದಾರೆ. ಮತ್ತು ಇವ್ರಿಗೆ ನರಕದ ವಾಸ ಸಿಕ್ಕಿದೆ ಬಿಗ್ ಬಾಸ್ನಲ್ಲಿ. ಇನ್ನು 13ನೇಯ ಸ್ಪರ್ಧಿ ಯಾರು ಅಂತ ಅಂದರೆ ಐಶ್ವರ್ಯ ಶಿಂದೋಗಿ. ಇನ್ನು ಇವರು ಮಮ್ಮಿ ಸೇವ್ ಮಿ ಆಗಿರ್ಬೋದು, ಮತ್ತು ನಾಗಿಣಿ 2 ಈ ಒಂದು ಸರಣಿ ಇವುಗಳಲ್ಲಿ ನಟನೆಯನ್ನು ಮಾಡಿರೋ ಅಂಥದ್ದು. ಅಂದರೆ ಬದಲಾವಣೆ ಆಗುವಂತಹ ಹಾವಿನ ಪಾತ್ರದಲ್ಲಿ ಮಿಂಚಿದ್ರು. ಇವಾಗ ಇವರು ಬಿಗ್ ಬಾಸ್ಗೆ ಬಂದಿರೋ ಅಂಥದ್ದು. ಇನ್ನು ಇವರು ಸ್ವರ್ಗದ ಪ್ರವೇಶವನ್ನೇ ಪಡೆದಿದ್ದಾರೆ. ಇನ್ನು 14ನೇಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ಚೈತ್ರ ಕುಂದಾಪುರ. ABVP ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು ಕಾಲೇಜಿನಲ್ಲಿ ಉಪನ್ಯಾಸಕಿ ಕೂಡ ಆಗಿದ್ದರು. ಇನ್ನು ಇವರು ಲೇಖಕಿಯಾಗಿ ಪ್ರೇಮ ಪಾಶ ಅನ್ನುವಂತಹ ಕೃತಿಯನ್ನು ಕೂಡ ಬರೆದಿದ್ದಾರೆ. ಅವಾಗವಾಗ ಬೆಂಬಲ ಮತ್ತು ವಿರೋಧ ಎರಡನ್ನೂ ಕೂಡ ಪ್ರಚೋದನೆಯನ್ನು ಮಾಡ್ತಾನೆ ಇರ್ತಾರೆ. ಕೆಲವೊಂದು ಸುದ್ದಿ ವಾಹಿನಿಯೊಳಗಡೆ ಕೂಡ ಕೆಲಸ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಇವರಿಗೆ ನರಕದ ವಾಸ ದೊರೆತಿದೆ ಬಿಗ್ ಬಾಸ್ ಒಳಗಡೆ. ಇನ್ನು 15ನೇಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ಉಗ್ರಂ ಮಂಜು. ಇವರು ಕೋಲಾರ ಜಿಲ್ಲೆಯವರು. ಉಗ್ರಂ ಚಿತ್ರದೊಳಗಡೆ ತೀವ್ರವಾದಂತಹ ಒಂದು ಸಾಹಸ ಸಂಯೋಜನೆಗಾಗಿಯೇ ಇವರು ಮೆಚ್ಚುಗೆಯನ್ನು ಗಳಿಸಿರೋ ಅಂಥದ್ದು. ಇನ್ನು ಟಾಪ್ ಆ್ಯಕ್ಷನ್ ಕೊರಿಯೋಗ್ರಾಫರ್ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ. ಇನ್ನು ಇವರಿಗೆ ಸ್ವರ್ಗದ ಬಾಗಿಲು ದೊರಕಿದೆ. 16ನೇಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ಮೋಕ್ಷಿತಾ ಪೈ. ಇವರು ಇನ್ನು ಗೊತ್ತಿರೋ ಅಂಥವರೇ. ಒಂದು ಜನಪ್ರಿಯ ಧಾರಾವಾಹಿ ಆದಂತಹ ಪಾರು ಸೀರಿಯಲ್ ಒಳಗಡೆ ಪಾರು ಪಾತ್ರವನ್ನೇ ನಿಭಾಯಿಸ್ತಿದ್ದಂತಹ ಖ್ಯಾತಿಯನ್ನು ಪಡೆದಿರುವಂತಹ ನಟಿ ಅಂತಾನೆ ಹೇಳಬಹುದು. ಒಂದು ಭಾವನಾತ್ಮಕ ಅಭಿನಯ ಆಗಿರಬಹುದು, ಅವರ ಆಕರ್ಷಕವಾದಂತಹ ಒಂದು ಉಪಸ್ಥಿತಿ ತುಂಬಾನೇ ಚೆನ್ನಾಗಿತ್ತು ಧಾರಾವಾಹಿಯಲ್ಲಿ.
ಇನ್ನು ಬಿಗ್ ಬಾಸ್ ಮನೆಯೊಳಗಡೆ ಇವ್ರಿಗೂ ಕೂಡ ಸ್ವರ್ಗದ ಒಂದು ವಾಸ ಅನ್ನುವಂಥದ್ದು ಸಿಕ್ಕಿದೆ. ಇನ್ನು ಕೊನೆಯ ಅಂತ ಅಂದರೆ 17ನೆಯ ಕಂಟೆಸ್ಟೆಂಟ್ ಯಾರು ಅಂತ ಅಂದರೆ ರಂಜಿತ್. ಇನ್ನು ಅವರು ನಟ ಮತ್ತು ಕ್ರಿಕೆಟರ್ ಎರಡೂ ಕೂಡ ಆಗಿಬಿಟ್ಟು ಅವರು ಒಂದು ಹೆಸರನ್ನು ಮಾಡಿರೋ ಅಂಥದ್ದು. ಇನ್ನು CCL ಒಳಗಡೆ ಸುದೀಪ್ ಅವರ ತಂಡದೊಳಗಡೆನೆ ಇವರು ಇದ್ದಂಥವರು. ಇನ್ನು ಶನಿ ಧಾರಾವಾಹಿ ಒಳಗಡೆ ನಟನೆಯನ್ನು ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 11ರೊಳಗಡೆ ಇವ್ರಿಗೆ ನರಕದ ಒಂದು ವಾಸ ಅನ್ನೋವಂಥದ್ದು ಸಿಕ್ಕಿದೆ. ಸೊ ಇದಿಷ್ಟು ಆಗಿತ್ತು 17 ಸ್ಪರ್ಧಿಗಳ ಒಂದು ಪುಟ್ಟ ಪುಟ್ಟ ಮಾಹಿತಿಗಳು. ಇದರಲ್ಲಿ ನಿಮಗೆ ಯಾರು ಇಷ್ಟ, ಯಾರು ಗೆಲ್ಲಬೇಕು ಅನಿಸುತ್ತೆ, ಯಾರಂದರೆ ನಿಮಗೆ ಆಗೋದಿಲ್ಲ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ ಏನಾದರೂ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.